ನಮಸ್ಕಾರ ಸ್ನೇಹಿತರೆ. ಬಾಲಿವುಡ್ ನಟ ರಣವೀರ್ ಸಿಂಗ್ ಇತ್ತೀಚೆಗೆ ಮಾಡಿದ ಒಂದು ವಿವಾದಾತ್ಮಕ ಸ್ಟೇಟ್ಮೆಂಟ್. ರಣವೀರ್ ಇರುವ ಹೊಸ ವೆಬ್ ಸೀರೀಸ್ ಮೂವಿ ಪ್ರೊಮೋಗಳನ್ನ ಅಮೆಜಾನ್ ಪ್ರೈಮ್ ವಿಡಿಯೋ ತಮ್ಮ ಪೇಜ್ ನಿಂದ ತಾತ್ಕಾಲಿಕವಾಗಿ ತೆಗೆದುಹಾಕಿದೆ ಎನ್ನುವ ಸುದ್ದಿ ಹೊರಬಂದ ಕೂಡಲೇ ಜನ ಮಿಂಚಿಂಗ್ ವೇಗದಲ್ಲಿ ರಿಯಾಕ್ಟ್ ಆಗಿದ್ದಾರೆ. ಇನ್ನು ಇದೇ ಅಲ್ಲ, ಪ್ರೈಮ್ ವಿಡಿಯೋ ತನ್ನ ಅಧಿಕೃತ ಸ್ಟೇಟ್ಮೆಂಟ್ ನಲ್ಲಿ ಹೇಳಿದ್ದು, ನಮ್ಮ ಪ್ಲಾಟ್ಫಾರ್ಮ್ ನಲ್ಲಿ ಕಾಣಿಸಿಕೊಳ್ಳುವವರು ಧಾರ್ಮಿಕವಾಗಿ ತುಂಬಾ ಸೆನ್ಸಿಬಲ್ ಆಗಿರಬೇಕು. ಅಂದ್ರೆ ಮಾತು ತುಂಬಾ ಸೂಕ್ಷ್ಮವಾಗಿರಬೇಕು. ಯಾರ ಮಾತು ಯಾರ ಭಾವನೆಗೂ ನೋವು ಕೊಡಬಾರದು. ಇದರ ಪರಿಣಾಮ ಅಮೆಜಾನ್ ಪ್ರೈಮ್ ವಿಡಿಯೋ ತಮ್ಮ ಪೇಜ್ ನಿಂದ ತಾತ್ಕಾಲಿಕವಾಗಿ ತೆಗೆದುಹಾಕಿದೆ. ರಣವೀರ್ ಸಿಂಗ್ ಹೇಳಿದ್ದೇನು ಸ್ನೇಹಿತರೆ? ಹಾಗಿದ್ರೆ ರಣವೀರ್ ಸಿಂಗ್ ಗೋವಾ ಅಂತಾರಾಷ್ಟ್ರೀಯ ಸಿನಿ ಮಹೋತ್ಸವದಲ್ಲಿ ಆಡಿದಂತಹ ಮಾತು ಅಲ್ಲಿಯೇ ಕುಳಿತಿದ್ದ ರಿಷಬ್ ಶೆಟ್ಟಿಗೂ ಸಾಕಷ್ಟು ಮುಜುಗರ ತಂದಿದ್ದು. ಗೋವಾ ಅಂತಾರಾಷ್ಟ್ರೀಯ ಸಿನಿ ಮಹೋತ್ಸವ ಸಮಾರೋಪ ಸಮಾರಂಭ ನಡೆಯುತ್ತಿತ್ತು. ರಣವೀರ್ ಸಿಂಗ್ ಅವರು ತಮ್ಮ ದುರಂಧರ್ ಸಿನಿಮಾ ಪ್ರಚಾರ ಮಾಡಲು ಅಲ್ಲಿಗೆ ಬಂದಿದ್ದು. ರಣವೀರ್ ಸಿಂಗ್ ಅವರು ಕಾಂತಾರ ಚಿತ್ರವನ್ನ ಹೊಗಳುವ ಬರದಲ್ಲಿ ಕಾಂತಾರ ದೈವವನ್ನ ದೆವ್ವ ಎಂದು, ಸ್ತ್ರೀ ದೆವ್ವ ಎಂದು ಮಾತಿನಲ್ಲಿ ಹೇಳದೆ ರಿಷಬ್ ಶೆಟ್ಟಿ ನಟನೆಯನ್ನ ಬೇರೆ ರೀತಿಯಲ್ಲಿ ತೋರಿಸಿದ್ದಾರೆ. ರಣವೀರ್, ನಾನು ಕಾಂತಾರ ಚಾಪ್ಟರ್ 1 ಅನ್ನು ಚಿತ್ರಮಂದಿರದಲ್ಲೇ ನೋಡಿದ್ದೇನೆ. ಇನ್ನು ರಿಷಬ್ ಶೆಟ್ಟಿ ಅವರದ್ದು ಅತ್ಯುತ್ತಮ ಪ್ರದರ್ಶನವಾಗಿತ್ತು. ವಿಶೇಷವಾಗಿ ಸ್ತ್ರೀ ಪ್ರೇತ ಚಾಮುಂಡಿ ದೈವ ನಿಮ್ಮ ದೇಹವನ್ನ ಪ್ರವೇಶಿಸಿದಾಗ ಆ ಶಾಟ್ ತುಂಬಾ ಅದ್ಭುತವಾಗಿತ್ತು ಎಂದು ಹೇಳುತ್ತಾ ವಿಚಿತ್ರವಾಗಿ ನಡೆದುಕೊಂಡಿದ್ದು. ರಣವೀರ್ ಅವರ ಹೇಳಿಕೆಗಳು ನೆಟ್ಟಿಗರ ಟೀಕೆಗೆ ಕಾರಣವಾಗಿದೆ. ರಣವೀರ್ ದೈವಕ್ಕೆ ಮಾಡಿದ ಅವಮಾನ, ಅಗೌರವ ಎಂದಿದ್ದಾರೆ. ಸ್ನೇಹಿತರೆ ನೋಡಿ, ನಟರಿಗೆ ಏನು ಹೇಳಬೇಕು ಮತ್ತು ಏನು ಹೇಳಬಾರದು ಎಂಬುದರ ಬಗ್ಗೆ ತುಂಬಾ ಅರಿವಿರಬೇಕು, ಮೂಲಭೂತ ತಿಳುವಳಿಕೆ ಇರಲೇಬೇಕು. ರಣವೀರ್ ಸಿಂಗ್ ಒಬ್ಬ ನಟ ಆಗಿ ಇನ್ನೊಬ್ಬ ನಟನ ಬಗ್ಗೆ, ಅದರಲ್ಲೂ ಇನ್ನೊಂದು ನಟನೆಯ ಬಗ್ಗೆ ಹೇಳಿರುವಂತದ್ದು ದಕ್ಷಿಣ ಭಾರತ ಜನರಿಗೆ ಅವರ ದೇವತೆಯನ್ನ ಸ್ತ್ರೀ ದೆವ್ವ ಎಂದು ಕರೆಯುತ್ತಿರುವುದು ಅತ್ಯಂತ ಅಗೌರವ. ಸ್ನೇಹಿತರೆ, ನಿಜ ಹೇಳ್ಬೇಕಂದ್ರೆ ರಣವೀರ್ ಅವರ ಹೇಳಿಕೆ ತುಂಬಾ ಆಕ್ರಮಣಕಾರಿ. ರಣವೀರ್ ಆ ಚಿತ್ರದ ಪಾತ್ರದ ಬಗ್ಗೆ ಚೆನ್ನಾಗಿ ತಿಳಿದುಕೊಳ್ಳುವಂಥದ್ದು ತುಂಬಾ ಅಗತ್ಯ ಅನ್ನುವಂಥದ್ದು ಇವರು ಆಡಿರುವಂತಹ ಮಾತಿನಲ್ಲೇ ಗೊತ್ತಾಗುತ್ತೆ. ಯಾವ ವಿಷಯದ ಬಗ್ಗೆಯೂ ಕೂಡ ತಿಳಿಯದೆ ಮಾತನಾಡುವಂಥದ್ದು ತಪ್ಪು. ಸ್ನೇಹಿತರೆ, ಇದರ ಪರಿಣಾಮ ರಣವೀರ್ ಇರುವ ಹೊಸ ವೆಬ್ ಸಿರೀಸ್ ಮೂವಿ ಪ್ರೊಮೋಗಳನ್ನ ಅಮೆಜಾನ್ ಪ್ರೈಮ್ ವಿಡಿಯೋ ತಮ್ಮ ಪೇಜ್ ನಿಂದ ತಾತ್ಕಾಲಿಕವಾಗಿ ತೆಗೆದುಹಾಕಿದೆ. ರಣವೀರ್ ಸಿಂಗ್ ರಿಯಾಕ್ಷನ್. ಇನ್ನು ರಣವೀರ್ ತಾವು ದೇವರನ್ನ ಅವಮಾನಿಸುವ ಉದ್ದೇಶ ಇರಲಿಲ್ಲ. ಅವರು ಹೇಳಿದ್ದು, ನಾನು ಜೋಕ್ ಮಾಡಿದ್ದೆ ಅಷ್ಟೇ, ಯಾವುದಕ್ಕೂ ಧಾರ್ಮಿಕ ರೀತಿಯಲ್ಲಿ ನೋವು ಉಂಟು ಮಾಡುವಂಥದ್ದು ನನ್ನ ಉದ್ದೇಶ ಅಲ್ಲ. ನಮ್ಮ ಕ್ಲಿಪ್ ಅನ್ನ ತಪ್ಪಾಗಿ ಅರ್ಥೈಸಲಾಗಿದೆ. ಆದರೂ ಜನರ ಕೋಪ ಇನ್ನೂ ಕೂಡ ತಣ್ಣಗಾಗಿಲ್ಲ. ಸ್ನೇಹಿತರೆ, ಮಾಡೋದನ್ನ ಮಾಡಿ ಮತ್ತೆ ಅದನ್ನೇ ತಪ್ಪೇ ಮಾಡಿಲ್ಲ ಅನ್ನುವಂಥದ್ದು ಇನ್ನೂ ದೊಡ್ಡ ತಪ್ಪು. ಇನ್ನು ಮುಂದೆ ಇದೇ ರೀತಿ ತಪ್ಪನ್ನ ಮಾಡದೇ ಇರಲಿ. ಯಾವುದೇ ವಿಚಾರದ ಬಗ್ಗೆ ತಿಳಿದು ಮಾತನಾಡಿ ಅಂತ ಹೇಳ್ತಾ, ಸ್ನೇಹಿತರೆ, ಈ ವರದಿ ಬಗ್ಗೆ ನಿಮ್ಮ ಅಭಿಪ್ರಾಯ ಈ ವಿಡಿಯೋ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡ್ಕೊಳ್ಳಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.